ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಅತಿ ಕಡಿಮೆ ಸಮಯದಲ್ಲಿ ರುಚಿಕರವಾದ ಚಟ್ನಿ ಪುಡಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಕೊತ್ತಂಬರಿ ಬೀಜ, 1 ಎಸಳು ಕರಿಬೇವನ್ನ ಹಾಕಿ ಕರಿಬೇವು ಗರಿ ಗರಿ ಆಗೋವರೆಗೆ ಹುರ್ಕೊಳ್ಳಿ. ಇದು ಹುರ್ಗಡ್ಲೆ ಮತ್ತೆ ಕೊಬ್ಬರಿ ಹಾಕಿ ಮಾಡ್ತಾ ಇರುವಂತಹ ಚಟ್ನಿ ಪುಡಿ. ಸೊ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಅದು ಒಂದು ಸ್ವಲ್ಪ ಗರಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ಉರಿ ಸ್ವಲ್ಪ ಕಡಿಮೆ ಇರಲಿ, ಮೀಡಿಯಂ ಫ್ಲೇಮ್ ಇರಲಿ, ಇಲ್ಲಾಂದ್ರೆ ಸೀದ್ ಹೋಗ್ಬೋದು. ಕೊಬ್ಬರಿ ಹುರಿದಾದ್ಮೇಲೆ ಹುರ್ಗಡ್ಲೆನ ಹಾಕಿ ಅದನ್ನ ಸಹ ಸ್ವಲ್ಪ ಬಿಸಿ ಮಾಡಬೇಕು. ಹುರ್ಗಡ್ಲೆ ಏನಾದರೂ ಸ್ವಲ್ಪ ಹಳೇದಾಗಿದೆ ಅಂದ್ರೆ 1 ನಿಮಿಷದಷ್ಟು ಹುರಿರಿ. ಹುರ್ಗಡ್ಲೆನ ಕಡಲೆಪಪ್ಪು, ಪುಟಾಣಿ ಅಂತೆಲ್ಲ ಹೇಳ್ತಾರೆ, ನಿಮಗೆ ಗೊತ್ತಿರುತ್ತೆ ನೋಡಿ. ಇದೆಲ್ಲ ಹುರಿದಾದ್ಮೇಲೆ ಇವಾಗ ಇದಕ್ಕೆ ಉಪ್ಪು, ಹುಳಿ, ಬೆಲ್ಲ ಮತ್ತೆ ಅಚ್ಚ ಖಾರದ ಪುಡಿ ಹಾಕಬೇಕು. ನಾನೊಂದು ಅರ್ಧ ಚಮಚ ಬೆಲ್ಲ, 1 ಚಮಚದಷ್ಟು ಉಪ್ಪು, 1.5 ಇಂದ 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ನಾನು ಹುಣಸೆ ಹಣ್ಣು ಬದಲಾಗಿ ವಾಟೆ ಹುಳಿ ಪುಡಿ ಹಾಕಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಒಂದು 1/4 ಚಮಚದಷ್ಟು ಇಂಗನ್ನ ಹಾಕಬೇಕು. ನನ್ಗಾಗ್ಲೇ ಮರ್ತು ಹೋಯ್ತು, ನಾನು ಇವಾಗ ಇಂಗ್ ಹಾಕಿದೆ. ಎಲ್ಲ ಹಾಕಿ ಕೂಡಲೇ ಸ್ಟವ್ ಆಫ್ ಮಾಡಿ ಜಸ್ಟ್ ಈ ತರ ಕ್ವಿಕ್ ಮಿಕ್ಸ್ ಒಂದ್ಸಲ ಮಗ್ಚಿಬಿಟ್ಟು ಬಿಸಿ ಆರೋವರೆಗೆ ಕಾಯಬೇಕು. ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಂಡ್ರೆ ನೋಡಿ ಎಷ್ಟು ಬೇಗ ಚೆನ್ನಾಗಿರುವಂತಹ ಚಟ್ನಿ ಪುಡಿ ತಯಾರಾಯ್ತು. ಇದು ದೋಸೆ ಜೊತೆ, ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.